ನಿಲ್ಲದ ಬಸ್ಗಳು ಬಲಕುಂದಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ. ಇಳಕಲ್ ತಾಲೂಕಿನ ಬಲಕುಂದಿ ಮತ್ತು ಬಲಕುಂದಿ ತಾಂಡಾದಲ್ಲಿ ಸಾರಿಗೆ ಘಟಕದ ಬಸ್ಸುಗಳು ನಿಲ್ಲುವುದಿಲ್ಲ. ಹೀಗಾಗಿ ನಮಗೆ ಶಾಲಾ ಕಾಲೇಜಿಗೆ ಹೋಗಲು ತುಂಬಾ ತೊಂದರೆಯಾಗುತ್ತಿದೆ. ನಮ್ಮ ಊರಿಗೆ ಬಸ್ಗಳು ಯಾಕೆ ನೀವು ನಿಲ್ಲಿಸುವುದಿಲ್ಲ ಎಂದು ಬೆಳ್ಳಂಬೆಳಗ್ಗೆ ವಿದ್ಯಾರ್ಥಿಗಳು ಬಸ್ಸುಗಳನ್ನು ತಡೆದು ಪ್ರತಿಭಟನೆ ನಡೆಸಿದರು. ಗ್ರಾಮೀಣ ಪ್ರದೇಶದಲ್ಲಿ ಬಸ್ಗಳ ಕೊರತೆ ಹೆಚ್ಚಾಗಿದೆ. ಇಳಕಲ್ ತಾಲೂಕಿನ ಎಲ್ಲಾ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳು ಬಸ್ಗಳಿಗಾಗಿ ಕಾದು ಕುಳಿತು ತೊಂದರೆಗೆ ಒಳಪಡುತ್ತಿದ್ದಾರೆ. 2 ವರ್ಷದಿಂದ ಮನವಿ ಕೊಟ್ಟರೂ ಯಾವುದೇ ರೀತಿ ಪ್ರಯೋಜನವಾಗಿಲ್ಲ. ವಿಕಲ ಘಟಕದ ವ್ಯವಸ್ಥಾಪಕರು ಇದನ್ನ ಅರಿತು ಗ್ರಾಮೀಣ ಪ್ರದೇಶಕ್ಕೆ ಸರಿಯಾದ ಸಮಯಕ್ಕೆ ಬಸ್ಸುಗಳನ್ನು ಓಡಿಸಬೇಕೆಂದು ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳ ಆಗ್ರಹವಾಗಿದೆ. ಎಂಟಕ್ಕೆ ಐತ್ರಿ ನಮ್ ಕ್ಲಾಸ್ 7:30 ಬಸ್ ಬರಂಗಿಲ್ರಿ. ನಮ್ ಬಸ್ ಇರಲ್ಲ, ಹೊಸೂರಿಂದ ಬಿಡ್ತಿರಲ್ಲ, ಆ ಬಸ್ ಬಿಟ್ಬಿಟ್ರೆ ಕ್ಲಿಯರ್ ಆಗ್ಬಿಡುತ್ತೆ. ಬೆಳಗ್ಗೆ ಸ್ಟಾಪ್ ಮಾಡಲ್ಲ. ನಮ್ಮ ಹೆಸರೇನು ಸರ್? ತಾವೇನಿದ್ದೀರಿ ಸರ್? ಈಗ ಕಾರ್ಮಿಕ ಇದು ಶಾಲೆ ಹುಡುಗಿ ತೊಂದರೆ ಆಗಿದೆ. ಪರಿಹಾರ ಒಂದು ನೋಟಿಸ್ ಪಬ್ಲಿಕ್ ಸರ್, ನೋಟಿಸ್ ಎಷ್ಟು ಸದ ನೋಟಿಸ್ ಕೊಟ್ಟೈತೆ ಜಿಲ್ಲಾ ಕಾಲೇಜ್ ಬಿಡ್ಬೇಕೇನ್ರಿ ಸರ್? ದಿನ ಕಾಲೇಜ್ ಬಿಟ್ಟು ಮನೆ ಕುಂದ್ರೆ ಇಲ್ಲಿ ಬಂದು ಸ್ಟಾಪ್ ಮಾಡ್ತಾರಂದ್ರ ನೀವ್ ಏನ್ ಹೇಳ್ತೀರಿ ನೀವು? ಬಸ್ ಸ್ಟಾಪ್ ಇರೋದು ಅಲ್ಲೇ, ಬಸ್ ನಿಲ್ಸೋದು ಇಲ್ಲ ಅಂದ್ರೆ ಮತ್ತೆ ತೊಂದರೆ ಸೀಟ್ ಅಲ್ಲ, ನೀವು ಬಸ್ ಸ್ಟಾಪ್ ಜಾಗ ಅಲ್ಲಿ ಇಲ್ಲ ಅಂದ್ರೆ ಇಲ್ಕಲ್ಲ ತರಬ್ರಿ ಸ್ಟಾಪ್ ಮಾಡಪ್ಪ. ಸರ ಇದು ಇವತ್ತಿನ ದಿನ ಪ್ರತಿದಿನ ಹಿಂಗ ಅಂತಂದ್ರ ನಮ್ಮ ಮೇಲೆ ಬಸ್ ಸುಮ್ಮನೆ ಇಲ್ಲ ಗಾಡಿ ಸುಮ್ಮನೆ ಸ್ಟಾಪ್ ಬಾಲಿವುಡ್ಗೆ ತೊಂದರೆ ಆಗಿದೆ. 2 ವರ್ಷದ ಇತ್ತು, 2-3 ವರ್ಷ ಆಯ್ತು ಬಸ್ ಸ್ಟಾಪ್ ಮಾಡಿಲ್ಲ. 300 ಬಸ್ಸು ಸ್ಟಾಪ್ ಮಾಡಲ್ಲ. ಬೆಳಗ್ಗೆ ಹೋಗೋರು ಎಲ್ಲಿ ಹೋಗ್ಬೇಕಾದ್ರೆ 4ಕ್ಕೆ ಬಾಗಲಕೋಟೆಗೆ ದಾವಖಾನೆಗೆ ಹೋಗ್ಬೇಕಂದ್ರೆ ಅವ್ರು ಏನು ಮಾಡ್ಬೇಕು? ಹಿಂಗಾಗಿ ಒಳಗೆ ತೊಂದರೆ ಆಗೈತಿ ಜನಗೆ. ಅದಕ್ಕೆ ಈಗ ಸ್ಟ್ರೈಕ್ ಮಾಡಾಗೈತಿ.